ದುರ್ಗದ ನಾಡು ದೇವತೆಗಳ ಬೀಡು ಎಂದು ಪ್ರಸಿದ್ಧಿಯಾಗಿರುವ ಚಿತ್ರದುರ್ಗ ಅಂತಹ ಕೋಟೆ ನಾಡಿನಲ್ಲಿಯೇ ಸನಾತನದಿಂದಲೂ ಇರುವಂತಹ ದೇವಸ್ಥಾನ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಕೋಟೆಯ ಒಳಗಿರುವಂತಹ ಅಕ್ಕ ತಂಗಿಯ ಹೊಂಡದ ಬಳಿ ಇರುವಂತಹದ್ದೇ ಕಾಶಿ ವಿಶ್ವನಾಥ ದೇವಸ್ಥಾನ. ಒಂದನೇ ಮದಕರಿ ನಾಯಕ ಕಾಶಿ ಕ್ಷೇತ್ರಕ್ಕೆ ಹೋಗಲು ಚಡಪಡಿಸುತ್ತಿದ್ದ ಅವನಿಗೆ ಕಾರಣಾಂತರಗಳಿಂದ ಕಾಶಿ ಕ್ಷೇತ್ರಕ್ಕೆ ಹೋಗಲು ಆಗುತ್ತಿರಲಿಲ್ಲ. ಇವರ ಭಕ್ತಿ ಶ್ರದ್ಧೆಯನ್ನು ಸ್ವಾಮಿ ನೋಡಿ ರಾಜರಿಗೆ ಕನಸಿನಲ್ಲಿ ಬಂದು ನಾನು ಇಲ್ಲೇ ನೆಲೆಗೊಂಡಿರುವೆ, ಬಂದು ನನ್ನನ್ನು ಪೂಜೆ ಮಾಡಿ ಸಂತೃಪ್ತನಾಗು ಎಂದು ಹೊರ ಕೊಟ್ಟನು. ಆ ಕೂಡಲೇ ಎದ್ದು ಕನಸಿನಲ್ಲಿ ಬಂದಂತಹ ವಿಷಯವನ್ನು ರಾಣಿಗೆ ಮತ್ತು ಮಂತ್ರಿಮಂಡಲಕ್ಕೆ ತಿಳಿಸುತ್ತಾನೆ. ಆ ಕೂಡಲೇ ರಾಜಭಟ್ಟರನ್ನು ಕಳಿಸುತ್ತಾನೆ. ಶಿವಲಿಂಗವನ್ನು ಹುಡುಕಲಿಕ್ಕೆ ಆಗ ಶಿವಲಿಂಗ ಸಿಗುವುದಿಲ್ಲ. ಸ್ವತಃ ರಾಜವೀರ ಮೊದಲನೇ ಮದಕರಿ ನಾಯಕ ಸ್ವತಃ ಒಬ್ಬರೇ ಲಿಂಗವನ್ನು ಹುಡುಕಲು ಹೊರಡುತ್ತಾರೆ. ದಟ್ಟವಾದ ಅಡವಿ ಹಾಗೂ ಸುಗಂಧವಾದ ಪುಷ್ಪಗಳಿಂದ ಸ್ವಾಮಿ ನೆಲೆಗೊಂಡಿರುತ್ತಾನೆ. ಇದನ್ನು ನೋಡಿದ ಪಾಳೆಗಾರರು ನೋಡಿದ ಕೂಡಲೇ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಸ್ವಾಮಿಗೆ ವಿಶೇಷ ಅಭಿಷೇಕ ಯಜ್ಞ ಯಾಗಾದಿಗಳನ್ನು ನಡೆಸುತ್ತಾರೆ. ಇವನ್ನೆಲ್ಲ ನೋಡಿದ ಸ್ವಾಮಿಯು ತೃಪ್ತನಾಗಿ ಪಾಳೆಗಾರರಿಗೆ ಒಂದು ವರ ಕೊಡುತ್ತಾನೆ. ನಾನು ಇಲ್ಲೇ ನೆಲೆಗೊಂಡಿರುತ್ತೇನೆ, ನನಗೊಂದು ದೇವಾಲಯವನ್ನು ಕಟ್ಟಿಸು ಎಂದು ಆಜ್ಞಾಪಿಸುತ್ತಾನೆ. ಆ ಕೂಡಲೇ ಪಾಳೆಗಾರರು ಭವ್ಯವಾದ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾರೆ. ತದೇಕ ದುರ್ಗದ ಗ್ರಾಮಸ್ಥರಿಗೆ ಯಾರು ಕಾಶಿ ಕ್ಷೇತ್ರಕ್ಕೆ ಹೋಗಲಾರರು ಅಂತವರಿಗೆ ಕಾಶಿ ಕ್ಷೇತ್ರವೇ ಹೋದಷ್ಟೇ ಪುಣ್ಯ ಇಲ್ಲೇ ಲಭಿಸುತ್ತದೆ ಎಂದು ಪಾಳೆಗಾರರು ದುರ್ಗದ ಗ್ರಾಮಸ್ಥರಿಗೆ ತಿಳಿಸಿ ಹೇಳುತ್ತಾರೆ. ಕಾಶಿ ವಿಶ್ವನಾಥೇಶ್ವರ ಇತಿಹಾಸ ಇರುವಂತಹ ದೇವಸ್ಥಾನ. ನಾವು ನೀವೆಲ್ಲರೂ ಸೇರಿ ಬೆಳೆಸೋಣ, ಇನ್ನು ಉನ್ನತ ಮಟ್ಟಕ್ಕೆ ಬೆಳೆಸೋಣ. ಆ ಸ್ವಾಮಿಯ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಹಾಗಿದ್ರೆ ನಮ್ಮ ಕಾಶಿ ವಿಶ್ವನಾಥ ದೇವಸ್ಥಾನನ ನಾವು ಎಕ್ಸ್ಪ್ಲೋರ್ ಮಾಡಿದೀವಿ. ನೀವು ಸಹ ನೋಡಿ, ಪ್ರತಿಯೊಬ್ರು ಫುಲ್ಲು ವಿಡಿಯೋ ನೋಡ್ಬಿಟ್ಟು ಇನ್ನು ಮುಂದೆ ಇನ್ನು ಹಂತವಾಗಿ ಇನ್ನು ಉನ್ನತ ಮಟ್ಟ ವಿಡಿಯೋನ ನಿಮ್ ಮುಂದೆ ತೋರಿಸ್ತೀನಿ. ನೀವು ಸಮೇತ ಸಪೋರ್ಟ್ ಮಾಡಿ. ಅದ್ರ ಜೊತೆ ಈ ವಿಡಿಯೋಗೆ ಲೈಕ್, ಕಾಮೆಂಟ್, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.